ಸೊ ಹಲೋ ಕರುನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹೈಫ್ಯೂಯಲ್ ಕನ್ನಡ. ಸೊ ಇವತ್ತು ನಾವು ಟಾಟಾ ನೆಕ್ಸಾನ್ ಓನರ್ಶಿಪ್ ರಿವ್ಯೂ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ನನಗೆ ಶಾಕ್ ಆಗಿದ್ದೇನೆಂದರೆ ಈ ಗಾಡಿ ಹತ್ತತ್ರ 2 ಲಕ್ಷ ಕಿಲೋಮೀಟರ್ ಓಡಿದೆ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಬಿಕಾಸ್ ಟಾಟಾ ಕಾರ್ಸ್ ಇಷ್ಟೊಂದು ರಿಲಯಬಲ್ ಅಂತ ನನಗೆ ಒಂದು ಕ್ವಶನ್ ಮಾರ್ಕ್ ಬಂತು. ಅದಕ್ಕೆ ಇವತ್ತು ಓನರ್ಶಿಪ್ ರಿವ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋಲಿ ನಾವು Nexon.ev ಓನರ್ಶಿಪ್ ರಿವ್ಯೂ ಮಾಡಿದ್ವಿ. ಬಟ್ ಇವತ್ತು ಒಂದು ಐಸ್ ಇಂಜಿನ್ ಅಂದರೆ ಅದು ನನಗೆ ಶಾಕ್ ಆಗೋಗಿದೆ. ಲಿಟ್ರಲಿ 2 ಲ್ಯಾಕ್ ಕಿಲೋಮೀಟರ್ ಗೈಸ್. ಸೊ ನಾವು ಓನರ್ ಹತ್ರನೇ ಕೇಳೋಣ ಅವ್ರು ಏನೇನೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿದ್ದಾರೆ ಆ್ಯಂಡ್ ಇಷ್ಟೊಂದು ಕಾರ್ನ ಡ್ರೈವ್ ಮಾಡಿದಾರಲ್ಲ. ಸೊ ಅವ್ರಿಗಿಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇರೆ ಇನ್ನು ಯಾರು ಶೇರ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಓನರ್ನ ವೆಲ್ಕಮ್ ಮಾಡೋಣ. ಸೊ ಹಲೋ ಸರ್, ವೆಲ್ಕಮ್ ಟು ಹೈಫ್ಯೂಯಲ್ ಕನ್ನಡ. ಈ ಕಾರ್ ನೋಡಿ ನನಗೆ ತುಂಬಾ ಶಾಕ್ ಆಯಿತು. 2 ಲಕ್ಷ ಕಿಲೋಮೀಟರ್ ಓಡಿದ ಮೇಲೂ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಸೊ ನನ್ನ ಕೆಲವೊಂದು ಕ್ವಶನ್ಸ್ ಇದೆ ನಿಮಗೆ ಕೇಳಬೇಕು ಅಂತ. ಈ ಕಾರ್ನ ಏನಕ್ಕೆ ತೊಗೊಂಡ್ರಿ ಆ್ಯಂಡ್ ಇಷ್ಟು ಲಕ್ಷ ಕಿಲೋಮೀಟರ್ ಹೇಗೆ ಇಷ್ಟು ಸ್ಮೂತಾಗಿ ನೀವು ಪಾಸಿಬಲ್ ಆಗಿ ಇಷ್ಟು ಲಕ್ಷ ಕಿಲೋಮೀಟರ್ ಇಷ್ಟು ಸ್ಮೂತಾಗಿ ರನ್ ಮಾಡಿದ್ದೀರಾ ಹೇಗೆ ಅಂತ ನಿಮ್ಗೆ ಹತ್ರನೇ ಕೇಳಬೇಕು ನಾನು. ಸರ್ ನೀವು ಮೊದಲನೇದು ಒಂದು ಹೇಳಿದ್ರೆ 2 ಲಕ್ಷ ಕಿಲೋಮೀಟರ್ ಓಡಿದೆ ಗಾಡಿ ಅಂತ. ಆ್ಯಕ್ಚುಲಿ ಗಾಡಿ ಬಂದು 1,92,000 ಕಿಲೋಮೀಟರ್ ಗಾಡಿ ರನ್ ಆಗಿದೆ. ಅಂದರೆ ಇನ್ನೊಂದು 10,000ದಲ್ಲಿ 2 ಲಕ್ಷ ಆಗುತ್ತೆ. 10,000 ಅಂತಾರೆ ರೌಂಡ್ ಫಿಗರ್ ಅನ್ಕೊಂಡು ಅಲ್ಲೆಲ್ಲ ಕ್ಲೋಸ್ ಆಗೋ ಸರ್ವಿಸ್. ಸರಿ ಎರಡನೇದಿಗೆ ಮೊದಲನೇ ಕ್ವಶನ್ ಏನು ಕೇಳಿದ್ರೆ ನೀವು ಗಾಡಿ ಹೆಂಗ್ ರನ್ ಆಗಿದೆ ಯಾಕೆ ಅಂತ ನಾನು ಯೂಸೇಜ್ ಬಂದು ಡೈಲಿ ಎವ್ರಿ ಡೇ ಬಂದಿ ನನ್ನ ಗಾಡಿ. ನಾನು ಸ್ವಂತ ಬಿಸ್ನೆಸ್ ಗೋಸ್ಕರ ಗಾಡಿ ಯೂಸ್ ಮಾಡ್ತೀನಿ ನಾನು. ಓಕೆ, ಏನು ವಿಶೇಷ ಅಂದರೆ ಗಾಡಿದು ಕಂಪ್ಲೀಟ್ ಇಷ್ಟು ರನ್ ಚೆನ್ನಾಗಿದೆ ಅಂತಂದರೆ ಟೋಟಲಿ ಬಂದು ಟಾಟಾ ಮೋಟರ್ಸ್ ಸೇರುತ್ತದೆ. ಏನಕ್ಕೆ ಅಲ್ಲಿ ಸರ್ವಿಸ್ ಹೋಗ್ಬಿಡ್ತೀನಿ, ಅಡ್ವೈಸರ್ ಕೇಳ್ತಾರೆ ಸರ್ ಈ ಗಾಡಿ ಹಿಂಗೆ ಕಿಲೋಮೀಟರ್ ಓಡಿಸಿದ್ದೀರಾ ಹೆಂಗೆ ಏನು ಅಂತ, ಹಿಂಗೆಲ್ಲ ಹಿಂಗೆ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ಅಡ್ವೈಸನ್ನು ಕಂಪ್ಲೀಟ್ಲಿ ಫಾಲೋ ಮಾಡಿದ್ದೀನಿ. ಸರ್ ನೀವು ಯಾವಾಗ ತೊಗೊಂಡ್ರೆ ಏನಕ್ಕೆ ಟಾಟಾ ನೆಕ್ಸಾನೇ ಚೂಸ್ ಮಾಡಿದ್ರಿ ಅಂತ ಒಳ್ಳೆ ಅದನ್ನ ಹೇಳಕ್ ಬಂದೆ. ನೀವು ಆಕ್ಚುಲಿ ಗಾಡಿ ತಗೊಂಡು 2022 ಜನವರಿ ಮಂತಲ್ಲಿ ತಗೊಂಡಿದ್ದು ನನ್ನ ಗಾಡಿನ. ಈ ನೆಕ್ಸಾನ್ ತಗೊಳಕ್ ಮುಂಚೆ ಏನಿತ್ತು ನನಗೆ ಒಂದು ಕ್ವಶನ್ ಏನಿತ್ತು ಅಂದ್ರೆ ಈ ಗಾಡಿ ಯಾಕೆ ತಗೋಬೇಕು ಅಂತ ನನಗೆ ಎಷ್ಟೊಂದು ಜನ ಕೇಳೋದು ಕ್ವಶನ್. ಟಾಟಾ ಗಾಡಿ ಅಂದ್ರೆ ಓಡಲ್ಲ ಒಂದು ಕ್ವಶನ್. ಹೌದು ಸರ್. ಇಲ್ಲ, ನನಗೇನು ಮೊದಲನೇದೇನು ಬಂದಿದೆ ಫುಲ್ ಸೇಫ್ಟಿ 5 ಸ್ಟಾರ್ ರೇಟಿಂಗ್ ಬಂದಿದೆ. ಫಸ್ಟ್ ಫ್ಯಾಕ್ಟರ್ ನೀವು ಟಾಟಾ ಮೋಟರ್ಸ್ ಅಂದ ತಕ್ಷಣ ಸೇಫ್ಟಿನ ಕನ್ಸಿಡರ್ ಮಾಡಿದ್ರಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಫೀಲಿಂಗ್ ಆಗಿದೆ ನಂಗೆ ಅದ್ರ ಬಗ್ಗೆ, ನೋ ಡೌಟ್ಸ್. ಅದಾದ್ಮೇಲೆ ಇನ್ನೊಂದು ಏನಂತಂದ್ರೆ ಈ ಗಾಡಿದು ಮೇನ್ ಫೀಚರ್ ಅಲ್ಲ, ಸರ್ವಿಸಲ್ಲಿ ಅಡ್ವೈಸ್ ಮಾಡ್ತಾರೆ ನಮಗೆ, ಅದು ಅಲ್ಟಿಮೇಟ್. ಮೇನ್ ಏನಂದ್ರೆ ಇದರಲ್ಲಿ ಬ್ರೇಕ್ ಡೌನ್ ಆದರೆ ಫೋನ್ ಮಾಡಿದ್ರೆ ಸರ್ ಒಂದು ಫೋನ್ ಮಾಡಿದಾಗ ಒಂದು 5 ಮಿನಿಟ್ಸ್ ಕನೆಕ್ಟ್ ಮಾಡ್ತೀನಿ ಅಂತೇಳಿ ಎಲ್ಲೋ ಇರ್ತೀನಿ ಎಲ್ಲೋ ಸಾಲ್ವ್ ಅಂತೂ ಮಾಡ್ತಾ ಇದ್ದಾರೆ ಏನಾದರೂ ಪರ್ಫೆಕ್ಟ್ಲಿ, ನೋ ಡೌಟ್. ಹೇಳ್ತಿಲ್ಲ, ಫಸ್ಟ್ ಫೋನ್ ಮಾಡಿ ಒಂದೇ ಕೇಳೋದವರು. ಫೋನ್ ಮಾಡಿದಾಗ ಸರ್ ಒಂದು 10 ಮಿನಿಟ್ಸ್ ಟೈಮ್ ಕೊಡಿ, ಎಲ್ಲಿ ಲೊಕೇಶನ್ ಎಲ್ಲಿ ಏನು ಕೇಳಿ. ನಿಜವಾಗ್ಲೂ ಸರ್ ನಿಮ್ಮನ್ನು ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇಷ್ಟೊಂದು ಪಾಸಿಟಿವ್ ಆಗಿ ಈ ಕಾರ್ನ ಅಂದರೆ ಏನು ಗೊತ್ತಾ, ಒಬ್ಬ ಕಸ್ಟಮರ್ ಕಾರ್ ತೊಗೊಂಡ್ಮೇಲೆ ಅದ್ರ ಬಗ್ಗೆ ಕೇರ್ ಮಾಡೋದು ಬಿಟ್ಬಿಡ್ತಾರೆ. ಬಟ್ ನೀವು 2 ಲಕ್ಷ ಕಿಲೋಮೀಟರ್ ಪಾಯಿಂಟ್ ಟು ಪಾಯಿಂಟ್ ಮೇಂಟೈನ್ ಮಾಡಿದ್ದೀರಾ. ಅದು ಎಸ್ಪೆಷಲಿ ಟಾಟಾ ಮೋಟರ್ಸ್ ಸರ್ವಿಸ್. ನಾನು ಬಿಸ್ನೆಸ್ ಮಾಡ್ತಾ ಇದೀನಿ. ಬಿಸ್ನೆಸ್ ಮಾಡೋಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಒಂದು ದುಡ್ಡಲ್ಲ. ಎರಡನೇ ನಾನು ಏನು ವೆಹಿಕಲ್ ಮೂವ್ ಮಾಡ್ತೀನಿ ಅಂದರೆ ಮೂವ್ಮೆಂಟ್ ಇರುತ್ತಲ್ಲ, ಮೊದಲನೇ ಮೂವ್ಮೆಂಟ್ ವೆಹಿಕಲ್ ಚೆನ್ನಾಗಿರೋ ನಾನು ಚೆನ್ನಾಗಿರ್ತೀನಿ. ಯಾಕೆಂದ್ರೆ ಚೆನ್ನಾಗಿರೋ ಬಿಸ್ನೆಸ್ ಅಲ್ಟಿಮೇಟ್. ಈಗ 2 ಲಕ್ಷ ಕಿಲೋಮೀಟರ್ ನೀವು ಏನಕ್ಕೆ ಓಡಿಸಿರಿ ಅಂತ ನನಗೆ ಹೇಳಿದಿರಾ. ಬಟ್ ವೈ ಡಿಡ್ ಯು ಚೂಸ್ ಟಾಟಾ ನೆಕ್ಸಾನ್? ಸರ್ ನಾನು ಟ್ರಾವೆಲಿಂಗ್ ಬಂದು 10,000 ಕಿಲೋಮೀಟರ್ ಮ್ಯಾಕ್ಸಿಮಮ್ 3 ಮಂತ್ಸ್ ಇರುತ್ತೆ ಮ್ಯಾಕ್ಸಿಮಮ್. ಅದು ಓಕೆ, 2 ತಿಂಗಳಿಗೆಲ್ಲ ಫುಲ್ ಸರ್ವಿಸ್ ಎಲ್ಲ ಕ್ಲೋಸ್ ಔಟ್ ಇರುತ್ತೆ. ಮ್ಯಾಕ್ಸಿಮಮ್ 3 ಮಂತ್ಸ್ ಇರ್ತದೆ. ಬಟ್ ಆ ಸರ್ವಿಸ್ ಹೋಗ್ತೀನಲ್ಲ, ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅಲ್ಟಿಮೇಟ್. ಅವರು ಒಂದೇ ಸರ್ಗೆ ಚೆನ್ನಾಗಿ ಕಿಲೋಮೀಟರ್ ಯೂಸ್ ಮಾಡ್ತೀರಾ ನೀವು, ಇದನ್ನ ಹಾಕ್ಸಿ ಮೇಜರ್ ಅವ್ರು ಬಂದಿಲ್ಲ ಸರ್ ಸಿಂಥೆಟಿಕ್ ಅಲ್ಲಿ ಯೂಸ್ ಮಾಡಿ ಫಸ್ಟ್ ನೀವು. ಯಾಕೆ ಅಂತಂದ್ರೆ ಶೋರೂಮಿಂದ ಪ್ರಮೋಟ್ ಮಾಡೋ ಸುಮ್ಮನೆ ಯಾರು ಪ್ರಮೋಟ್ ಮಾಡಲ್ಲ. ಯಾಕಂದ್ರೆ ಹೆವಿ ಗಾಡಿ ಯೂಸ್ ಮಾಡ್ತಿರೋದ್ರಿಂದ ಸಿಂಥೆಟಿಕ್ ಆಯಿಲ್. ಬಟ್ ಕಂಪ್ಲೀಟ್ಲಿ ಇದು ಏನೇ ಇದ್ರು ಸಪೋರ್ಟ್ ಇದು ಟಾಟಾ ಮೋಟರ್ಸ್ಗೆ, ಟಾಟಾ ಸರ್ವಿಸ್ಗೆ. ಟಾಟಾ ಮೋಟರ್ಸ್ ಸೇಲ್ಸ್ ಮಾಡ್ತಾರೆ, ಸರ್ವಿಸ್ ಇದೆಯಲ್ಲ ಅದು ಅಲ್ಟಿಮೇಟ್. ಡೀಸೆಲ್ಲೇ ಏನಕ್ಕೆ ತೊಗೊಂಡ್ರಿ ಸರ್ ನೀವು? ಸರ್ ಮೊದಲನೇ ಗಾಡಿ ಡೀಟೇಲ್ಸ್ ಅಂದರೆ ನೀವು ತೊಗೊಬೇಕಾರೆ ಯಾವ ವೇರಿಯಂಟ್ ಏನು ಅದೊಂದು ಸ್ವಲ್ಪ ಹೇಳಿದ್ರೆ ನಮ್ಮ ಆಡಿಯನ್ಸಿಗೆ. ಸರ್ ಕಂಪ್ಲೀಟ್ಲಿ ಟಾಪ್ ಎಂಡ್ ಬಂದಿ ಗಾಡಿ ಇದು. ಓಕೆ, ಅದಾದ್ಮೇಲೆ ಡೀಸೆಲ್ ಯಾಕೆ ಅಂತಂದ್ರೆ ಡೈಲಿ ಯೂಸೇಜ್ ಜಾಸ್ತಿ ಇತ್ತು ಅಂತಂದ್ರೆ ನಾನು ಟಾಪ್ ಎಂಡ್ ಬಂದಿರೋ ಗಾಡಿ ನಂದು. ಮೊದಲನೇ ಕಾರಣ ಏನು ಅಂತಂದ್ರೆ ಟಾಪ್ ಎಂಡ್ ಗಾಡಿ ಫುಲ್ ಫೀಚರ್ ಇರುತ್ತೆ. ಏನಂದ್ರೆ ನನಗೆ ಟ್ರಾವೆಲ್ ಮಾಡ್ತಾರೆ, ಸೊ ನೀವು ಬರುತ್ತೆ ಫಸ್ಟ್ ಸೇಫ್ಟಿ ಸೆಕೆಂಡ್ ಫೀಚರ್ಸ್ ಕನ್ಸಿಡರ್ ಮಾಡಿದ್ವಿ. ಹೌದು. ಇದು ಯಾವ ಮಾಡೆಲ್ ಸರ್ ವೆಹಿಕಲ್? 2022 1.5 ಲೀಟರ್ ಡೀಸೆಲ್ ಮ್ಯಾನ್ಯಲ್. ಹೌದು. ಸೊ ಫಸ್ಟ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್. ನೋ ಕಾಮೆಂಟ್ಸ್. ಕಾಮೆಂಟ್ ಮಾಡೋದಕ್ಕಂದ್ರೆ ಇಷ್ಟು ದಿನ ಈ ಗಾಡಿ ದುಡ್ದಿದ್ದೀನಿ ನಾನು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ನಾನು. ಸರ್ ಈಗ ಸರ್ವಿಸ್ ಸೆಂಟರ್ ಒಳಗಡೆ ನೀವು ಗಾಡಿ ಬಿಟ್ಟಾಗ ಅದನ್ನ ಪ್ರಾಪರ್ ಆಗಿ ಆಗ್ತಾ ಇದೆ ಅನ್ನೋದು ನೀವು ಹೇಳಿದಾಗ ನನಗೆ ಗೊತ್ತಾಯ್ತು. ಓಕೆ, ಇನ್ ಕೇಸ್ ಎಲ್ಲೋ 150 ಕಿಲೋಮೀಟರ್ ದೂರ ಇದ್ದೀರಾ, ಸ್ಟೇಟೇ ಬಿಟ್ಬಿಡಿ ಸರ್, ನೀವು ಎಲ್ಲಾದ್ರೂ ಇದ್ದೀರಾ, ಗಾಡಿ ಬ್ರೇಕ್ ಡೌನ್ ಆದಾಗ ನೀವು ಕಾಲ್ ಮಾಡಿ ಟಾಟಾ ಮೋಟರ್ಸ್ಗೆ ನಂಗೆ ಹಿಂಗಾಗಿದೆ ಅಂದಾಗ ರೆಸ್ಪಾನ್ಸ್ ಹೆಂಗಿರುತ್ತೆ? ಸರ್ ಒಂದ್ಸಲ ಹೇಳ್ತೀನಿ, ಇದೇ ಗಾಡಿ ಬಂದೆ ನನಗೆ ಪಾಂಡಿಚೇರಿ ಒಂದು ಕಾರೈಕಲ್ ಅಂತ ಒಂದು ಡಿಸ್ಟಿಕ್ ಬರುತ್ತೆ. ಓಕೆ, ಅಲ್ಲಿಗೆ ಹೋಗಿದ್ದೆ. ಒಂದು ಗಾಡಿ ಬ್ರೇಕ್ ಡೌನ್ ಆಯ್ತು ಆ ಟೈಮಲ್ಲಿ. ಫಸ್ಟ್ ಫೋನ್ ಮಾಡಿ ಹಿಂಗಾಗಿದೆ, ಕಾಲ್ ಸೆಂಟರ್ ಫೋನ್ ಮಾಡಿದೆ. ಸರ್ ಒಂದು 10 ಮಿನಿಟ್ ಟೈಮ್ ಕೊಡಿ, ಅಲ್ಲಿ ಲೊಕೇಶನ್ ಯಾರಿದ್ದಾರೆ
ಅಲರ್ಟ್ ಮಾಡ್ಕೊಡ್ತೀವಿ ಅಂತ ಹೇಳೋರು. ನಾನು 10 ಮಿನಿಟ್ಸ್ ಅಂದರೆ ಎಲ್ಲ ಕತೆ ಹೇಳತ್ತವ್ರೆ ನಾವು ಮೋರ್ ದೆನ್ ಒನ್ ಡೇ 2 ಡೇ ಅನ್ಕೊಂಡೆ. ಬಟ್ ಆ ಟೈಮಲ್ಲಿ ವಿತಿನ್ 30 ಮಿನಿಟ್ಸಲ್ಲಿ ಬಂದು ಅಲ್ಲಿಗೆ ಯಾರೋ ಬಂದು ಅಡ್ವೈಸ್ ಮಾಡಿ ಸರ್ ಗಾಡಿ ಪ್ರಾಬ್ಲಮ್ ಆಗಿದೆ, ಈಗ ನೀವು ಮೂವ್ ಮಾಡ್ಕೊಂಡು ಹೋಗಿ. ಈಗ ಸಣ್ಣ ಒಂದು ಬೆಲ್ಟದೊಂದು ಕಿಚಿ ಸೌಂಡ್ ಬರ್ತಿತ್ತು. ನಾನು ಏನೋ ಅನ್ಕೊಂಡಿದ್ದೆ ನಾನು ಬೆಲ್ಟ್ ಅಂತ ಅನ್ಕೊಂಡೆ. ಒಟ್ನಲ್ಲಿ ನಿಮಗೆ ಅಲ್ಟಿಮೇಟ್ ಸರ್ವಿಸ್, ನೋ ಕಂಪ್ಲೇಂಟ್ಸ್. ಆಫ್ಟರ್ ಸರ್ವಿಸ್ ಹೇಗಿದೆ? ಗಾಡಿ ತೊಗೊಂಬಂದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷದ ಕಿಲೋಮೀಟ್ರಿಗೆ ನೀವು ಸರ್ವಿಸಿಗೆ ಬಿಟ್ಟಿದ್ರಿ ಕಾರ್ನ, ಅದು ಬಂದಮೇಲೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬರುತ್ತೆ, ಅವಾಗ ನೀವು ವಾಪಸ್ ಕಾಲ್ ಮಾಡಿ ಕೇಳಿದಾಗ ಆ ಪ್ರಾಬ್ಲಮ್ಸ್ನ ನಿಮಗೆ ಸಾಲ್ವ್ ಮಾಡಿಕೊಡ್ತಾ ಇದ್ದಾರಾ? ಸರ್ ಬೇಸಿಕಲಿ 1 ಲಕ್ಷ ಗಾಡಿ ಓಡಿದ್ರು ಹೇಳ್ತೀವಿ, 1,90,000 ಈಗ ಪ್ರೆಸೆಂಟ್ ಇದೆ. 1 ಲಕ್ಷ ಗಾಡಿ ಹೋದಾಗ ಏನೂ ಪ್ರಾಬ್ಲಮ್ ಬಂದಿಲ್ಲ. ಸರ್ ನೀವೇ ಎಷ್ಟು ಓಡಿದೆ ಅಂತ ತೋರಿಸ್ಬಿಡಿ ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಓಕೆ ಸರ್ ನೀವು ಹೇಳಿದ್ರಿ ಒಂದು ಗಾಡಿ ಓಡಿದ್ಯಾ ಅಂತ. ನೋಡಿ ಸರ್, ನಿಯರ್ಲಿ 1,92,000 ಗಾಡಿ ಓಡಿದೆ ಈಗ. ಈ ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಇಂಜಿನ್ ಎಷ್ಟು ಸ್ಮೂತ್ ನೋಡಿ ಸರ್ ನೀವು. ಹೌದು, ರಿಫೈನ್ಮೆಂಟ್ ಅನ್ನೋದು ಆ ನಾಯ್ಸ್, ಇಂಜಿನ್ ನಾಯ್ಸ್ ತುಂಬಾ ಜಾಸ್ತಿ ಒಳಗಡೆ ಬರ್ತಾ ಇಲ್ಲ. ಹೌದು. ಈಗ ಫಾರ್ ಎಕ್ಸಾಂಪಲ್ ನಾನು ನೋಡಿರಂಗೆ ಯೂಶಲಿ ನಾನು ಓನರ್ಶಿಪ್ ರಿವ್ಯೂಸ್ನ ತಗೊಂತೀನಲ್ಲ, ಹೆಚ್ಚು ಕಮ್ಮಿ 1 ಲಕ್ಷ ದಾಟಿದ ಮೇಲೆ ಆ ಇಂಜಿನ್ದು ಬೆಲ್ಟ್ ನಾಯ್ಸ್ ಆಗಿರ್ಬೋದು, ಫುಲ್ ಒಂಥರ ಗೊತ್ತಾಗುತ್ತೆ ಈ ಗಾಡಿ ಜಾಸ್ತಿ ಓಡಿದೆ, ಏನೋ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಾಯ್ಸ್ ಕೇಳಿದ್ಮೇಲೆ. ಬಟ್ ಈ ಕಾರಲ್ಲಿ 1,90,000 ಓಡಿದ್ಮೇಲೂ ಬಟರ್ ಸ್ಮೂತ್ ಥರ ಫೀಲ್ ಆಗುತ್ತೆ. ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್ ಕಾರಲ್ಲಿ? ಸರ್ ಹೇಳಿದ್ನಲ್ವ ಮೊದಲನೇ ಹೇಳಿದ್ರಲ್ಲ ಯಾಕೆ ನಾಯ್ಸ್ ಗೊತ್ತಿಲ್ಲ ಅಂತ. ಕಂಪ್ಲೀಟ್ ಅದು ಏನೇ ಇದ್ರು ಎಲ್ಲ ಬಂದೇ ಟಾಟಾ ಮೋಟರ್ಸ್ ಇರುತ್ತೆ. ಯಾಕೆ ಸರ್ವಿಸಲ್ಲಿ ಅಲ್ಟಿಮೇಟ್ ಸರ್. ಈ ಕಿಲೋಮೀಟರ್ ಓಡಿದ್ಯಾ, ಇನ್ನು ಸ್ವಲ್ಪ ಸಣ್ಣ ಒಂದು ಡೌಟ್ ಬಂತ ಹಿಂಗಿದೆ ಸರ್, ಡೈರೆಕ್ಟ್ಲಿ ಕಂಪ್ಲೀಟ್ಲಿ ಚೇಂಜ್ ಮಾಡಿ, ಯಾಕಂದ್ರೆ ನೀವು ಗಾಡಿ ಓಡಿಸಿ ಫಸ್ಟು, ಯಾಕಂದ್ರೆ ಅದು ಪರ್ಫಾರ್ಮೆನ್ಸ್ ನಿಮ್ಗೆ ಇರಬೇಕು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿದ್ರು ಸರ್. ಮೈಲೇಜ್ ಎಷ್ಟು ಬರ್ತಾ ಇದೆ ಸರ್ ಈಗ? ಸರ್ ನಿಯರ್ಲಿ ಸರ್ ಒಂದು 18 to 20 ನನ್ನ ಡ್ರೈವಿಂಗಲ್ಲಿ. ಓಕೆ. ಸೊ ಅದು ನಿಮಗೆ ಅಷ್ಟೊಂದೇನು ಮೇಜರ್ ಡಿಫ್ರೆನ್ಸ್ ಬಂದಿಲ್ಲ ಇಷ್ಟು ವರ್ಷದ ಮೇಲೆ? ಏನು ಡಿಫ್ರೆನ್ಸ್ ಬಂದಿಲ್ಲ ಸರ್. ಸರ್ ಫಸ್ಟ್ ಪಾಯಿಂಟ್ ಬಂದು ಸೇಫ್ಟಿನ ಕನ್ಸಿಡರ್ ಮಾಡಿದೆ ಅಂತ ಹೇಳಿದ್ರೆ, ಸೆಕೆಂಡ್ ಪಾಯಿಂಟ್ ಫೀಚರ್ಸ್ ಅಂದ್ರೆ, ಸೊ ಈ ಕಾರಲ್ಲಿ ನಿಮಗೆ ಫೀಚರ್ಸ್ ಏನೆಲ್ಲ ಇಷ್ಟ ಆಯಿತು? ಸರ್ ನಂಗೆ ಬೇಸಿಕಲಿ ಕಂಪ್ನಿಯಿಂದ ಸಿಸ್ಟಮ್ ಕೊಟ್ಟಿದ್ದಾರೆ. ಯಾವುದೇ ಗಾಡಿ ತಗೊಂಡು ಕೆಲವು ಸಿಸ್ಟಮ್ ಎಲ್ಲ ಹೊರಗಡೆ ಹಾಕ್ಸ್ಕೋಬೇಕು. ರೀಸನ್ ಏನು ಅಂದರೆ ಕಾರ್ ಪ್ಲೇ ಇಲ್ಲ, ಕಾರ್ ಪ್ಲೇ ಆಂಡ್ರಾಯ್ಡ್ ಆಗ್ಬೋದು, ಐಫೋನ್ ಇಲ್ಲ ಅಂತ. ಆಂಡ್ರಾಯ್ಡ್ ಆಟೋ ಹೌದು. ಈಗ ಏನು ಕಂಪ್ನಿಯಿಂದ ಗಾಡಿ ಕೊಟ್ಟಿರಲ್ಲ ಕಂಪ್ಲೀಟ್ ಅದರಲ್ಲೇ ಫೀಚರ್ಸ್ ಇದೆ. ನಾನು ಜಸ್ಟ್ ಇದು USB ಕೇಬಲ್ ಕನೆಕ್ಟ್ ಮಾಡಿದ್ರೆ ಕಂಪ್ಲೀಟ್ಲಿ ಫೋನ್ ಇಲ್ಲಿ ಬರುತ್ತೆ. ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ, ಯಾಕೆ ನಾನು ಬೇಸಿಕಲಿ ಬಂದು ಬಿಸ್ನೆಸ್ ಇರೋದ್ರಿಂದ ಯಾರು ಫೋನ್ ಬಂದರು ಯಾರು ಹೋದ್ರು ಎಲ್ಲ ಇಲ್ಲಿ ಶೋ ಆಗುತ್ತೆ. ನನಗೆ ಯಾರೋ ಫೋನ್ ಮಾಡ್ಬೇಕು, ಟಚ್ ಯೂಸ್ ಮಾಡ್ಕೊಂಡು ಎಲ್ಲ ನಾನು ಫೋನ್ ಮಾಡ್ತಾ ಇರ್ತೀನಿ. ನೀವು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ನ ಯೂಸ್ ಮಾಡ್ತಾ ಇದ್ದೀರಾ? ಸೆಕೆಂಡ್ ಫೀಚರ್ ಏನು ಸರ್? ಸರ್ ಅದಕ್ಕಿಂತ ಬೇಸಿಕ್ ಏನಂದರೆ ಈಗ ಫೋನಲ್ಲಿ ಮಾತಾಡ್ಬೋದು, ಫೋನ್ ಮಾಡೋವಾಗ ಕೂಲಾಗಿರ್ಬೇಕು. ಹೆಂಗೆ ಟೆಂಪ್ರೇಚರ್ ಹೊರಗಡೆ ಎಲ್ಲ ಹೆವಿ ಇರುತ್ತೆ. ಇಲ್ಲ ಆಟೋ AC ಕೊಟ್ಟಿದ್ದಾರೆ. ಬೇರೆ ಗಾಡಿ ಕಂಪೇರ್ ಮಾಡೋದಿದ್ದು ಚಿಲ್ಲಿಂಗ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಒಂದು 45 to 50 ಸೆಕೆಂಡ್ಸ್ ಚಿಲ್ಲಿಂಗ್. ಬಿಸಿಲಿದ್ರಿ ಹೌದು, ಈಸಿ ಆಗುತ್ತೆ. ಆಮೇಲೆ ಅದಕ್ಕಿಂತ ಮೇಜರ್ ಏನಂದರೆ ವೈಪರ್ದು. ಏನೋ ವೈಪರ್ ಅಂದರೆ ವಿಂಡ್ಶೀಲ್ಡ್ ಗ್ಲಾಸ್ ಇದೆಯಲ್ಲ ಎಲ್ಲ ಫಾಗ್ ಬರುತ್ತೆ. ಆಪ್ಷನ್ ಸೆಲೆಕ್ಟ್ ಮಾಡ್ಬಿಟ್ಟು ಆಟೋಮೆಟಿಕಲಿ ಫ್ರಂಟು ಮತ್ತು ಬ್ಯಾಕ್ ಎರಡು ಡಿಫಾಗರಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ. ಅದು ಡಿಫಾಗರ್ ನಂಗೆ ಗೊತ್ತಿರಲಿಲ್ಲ, ಸರ್ವಿಸ್ ಹೋದಾಗ ಕೇಳಿದಾಗ ಹೇಳಿದ್ರು ಅವರು. ಕೆಲವೊಂದು ಫೀಚರ್ಸ್ ನಿಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಅವ್ರು ನನಗೂ ಬೇಸಿಕ್ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಹೇಳಿದ್ರು ಗಾಡಿ ತಗೊಳ್ಳೋ ಟೈಮಲ್ಲಿ, ಬಟ್ ನಂಗೆ ನೋ ಐಡಿಯಾ ಆ ಟೈಮಲ್ಲಿ. ಈಗ ಪರ್ಫಾರ್ಮೆನ್ಸ್ ಅಂತ ಬಂದರೆ ಹೇಗಿದೆ ಸರ್? ಸರ್ ಪರ್ಫಾರ್ಮೆನ್ಸಲ್ಲಿ ನೋ ಕಾಮೆಂಟ್ಸ್ ಸರ್. ಯಾಕೆಂದರೆ ನಿಯರ್ಲಿ 1,90,000 ಗಾಡಿ ಓಡಿಸಿದ್ದೀನಿ. ಬೇಕು ಅಂದರೆ ನಿಮಗೆ ಲೈವಾಗಿ ನೋಡೋಗ್ತೀನಿ ನಾನೀಗ. ಯಾಕೆಂದರೆ ಲೈವಾಗಿ ನೋಡಿದ್ರೆ ಅದು ಇನ್ನೊಂದು ಯಾರೋ ಇನ್ನೊಂದು ಕಸ್ಟಮರ್ಸ್ಗಾಗಲಿ ಇನ್ನೊಂದು ನೋಡ್ತಾರೆ ವಿಡಿಯೋ ಆಗ್ಬೋದು, ಯಾರಿಗಾದ್ರು ತುಂಬ ಖುಷಿ ಆಗುತ್ತದು. ಹಂಗಾರೆ ಒಂದು ಡ್ರೈವ್ ಹೋಗ್ಬೋದಾ ಸರ್ ಈಗ? ಖಂಡಿತವಾಗ್ಲೂ. ಸರ್ ಈ ಡ್ರೈವ್ ಹೋಗ್ಬೇಕಂದ್ರೆ ಇದರಲ್ಲಿ ಬೇಸಿಕಲಿ 3 ಫೀಚರ್ ಕೊಟ್ಟಿದ್ದಾರೆ. ಏನು ಮೋಡ್ಸು ಒಂದು ಸಿಟಿ, ಒಂದು ಈಕೋ, ಒಂದು ಸ್ಪೋರ್ಟ್ಸು. ನೀವು ಯಾವ್ದು ಜಾಸ್ತಿ ಯೂಸ್ ಮಾಡಿ? ಸರ್ ಮ್ಯಾಕ್ಸಿಮಮ್ ಬಂದು ನಾನು ಈಕೋ ಯೂಸ್ ಮಾಡ್ತೀನಿ. ಯಾಕೆಂದ್ರೆ ನನಗೆ ರೆಗ್ಯುಲರ್ ಟ್ರಾವೆಲ್ ಇರೋದ್ರಿಂದ ನಂಗೆ ಮೈಲೇಜ್ ಬೇಕು. ಈಕೋ ಸಿಟಿ ಅಂತ ಅಂದರೆ ಸಿಟಿಲಿ ಸ್ವಲ್ಪ ಪಿಕಪ್ ಇರುತ್ತೆ. ಯಾಕೆಂದರೆ ಬಂಪರ್ಡು ಹೀಗೆ ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ ಬಂದು ಬಂಪರ್ಡು ಹೋಗ್ಬಿಟ್ಟು ಟ್ರಾಫಿಕ್ ಇರುತ್ತೆ, ಲೈಟ್ ಪಿಕಪ್ ಇರುತ್ತೆ. ಸ್ಪೋರ್ಟ್ಸು ಈ ಘಾಟ್ ಸೆಕ್ಷನ್ ಹಿಲ್ ಸ್ಟೇಷನ್ ಅಲ್ಲಿಗೆ ಓವರ್ಟೇಕ್ ಎಲ್ಲ ಯೂಸ್ ಆಗುತ್ತೆ. ಸ್ಪೋರ್ಟ್ಸ್ ಮೋಡ್ ನಿಮಗೆ ಫುಲ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಇದೆ. ನೋ ಡೌಟ್. ಸರಿ ಸರ್, ಹಂಗಾರೆ ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ, ಕಮಾನ್ ಲೆಟ್ಸ್ ಗೋ ಫಾರ್ ಎ ಡ್ರೈವ್. ಓಕೆ ಸರ್. ಸರ್ ಕೆಲವು ಕಸ್ಟಮರ್ಸ್ಗೆ ಒಂದೇ ಒಂದು ಡೌಟು, ಗಾಡಿ 1,90,000 ಕಿಲೋಮೀಟರ್ ಗಾಡಿ ಬಂದೆ ಅಂದರೆ ನಿಯರ್ಲಿ 2 lakh ಅಂತ. ಗಾಡಿ ಪಿಕಪ್ ಇದೆಯಾ ಏನು ಅಂತ ನೋಡಿ ಸರ್. ಗಾಡಿ ಬಂದು ನಾರ್ಮಲಿ ನಾನು ಸ್ಟಾರ್ಟ್ ಮಾಡೋ ಸಿಟಿ ಮಾಡಲ್ ಇರುತ್ತೆ, ಅದೇ ಮಾಡಲ್ ಹೋಗ್ತೀನಿ. ಗಾಡಿ ಪಿಕಪ್ ನೋಡಿ ಹೆಂಗಿದೆ. ಸೊ ನಿಮ್ಮ ಪ್ರಕಾರ ಪರ್ಫಾರ್ಮೆನ್ಸ್ ಡ್ರಾಪ್ ಆಗಿಲ್ಲ ಸರ್? ಯಾವುದೇ ಕಾರಣಕ್ಕೂ ಆಗಿಲ್ಲ ಸರ್. ಆಮೇಲೆ ಈಗ ಹೈವೇಸಲ್ಲೆಲ್ಲ ನೀವು ತುಂಬ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹೈವೇಸಲ್ಲೆಲ್ಲ ಹೋಗ್ಬೇಕಾದ್ರೆ ಸ್ಟೆಬಿಲಿಟಿ ಹೆಂಗಿದೆ ಸರ್? ತುಂಬ ಚೆನ್ನಾಗಿದೆ. ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ನಾನು ಅಲ್ಟಿಮೇಟ್ ಆಗಿದೆ. ಯಾಕೆಂದ್ರೆ
ಇಫ್ ಇನ್ ಕೇಸ್ ಏನಾದ್ರು ರೈನಿ ಮಳೆ ಕಾಲದಲ್ಲ ಇತ್ತು ಒಂದು ಗಾಡಿ ಬ್ರೇಕ್ ಎವ್ರಿಡೇಗಿಲ್ಲ ಅಲ್ಟಿಮೇಟ್ ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಪ್ರಕಾರ ಓವರ್ ಆಲ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ? ಅಲ್ಟಿಮೇಟ್ ಸರ್, ನೋ ಕಾಮೆಂಟ್ಸ್. ಸರ್ ಈಗ ಇಷ್ಟು ನೀವು ಓಡಿಸ್ಬಿಟ್ಟಿದ್ದೀರಾ, 2 ಲಕ್ಷ ಓಡಿರೋ ಗಾಡಿ ನಾನು ಓಡಿಸ್ಬೇಕು ಅಂತ ಫೀಲ್ ಆಗ್ತಾ ಇದೆ. ಓಡಿಸ್ಲಾ ಕಾರು? ಖಂಡಿತ ಓಡಿಸಿ ಸರ್. ನಾನು ಹೇಳಕ್ಕಿಂತ ನೀವು ಒಂದು ಫೀಲ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ. ಹೌದು, ಬಿಕಾಸ್ ನಾರ್ಮಲ್ ಒಂದು 20,000-30,000 ಓಡಿರೋ ಗಾಡಿ ಇದೆ, ನಾನು ಓಡಿಸ್ತೀನಿ. 2 ಲಕ್ಷ ಓಡಿಸಿದ್ದೀರಾ, ಲೆಜೆಂಡರಿ ಕಾರ್ನ ಓಡಿಸೋಣ ಒಂದ್ಸತಿ. ಓಕೆ ಸರ್. ಈಗ ಶುರು ಮಾಡಿ ಹೋಗೋಣ. ಏನು ಸರ್ ಇದು ಇಷ್ಟೊಂದು ಸ್ಮೂತ್ ಆಗಿದೆ? ಫಸ್ಟ್ ಗೇರಲ್ಲೇ ಸ್ಮೂತ್, ಇನ್ನು ನಾರ್ಮಲ್ ಆಗಿ ನಂಗೆ ಅಪ್ ಶಿಫ್ಟ್ ಮಾಡ್ಬೇಕಾದ್ರೆ ಇನ್ನೂ ಸ್ಮೂತ್ ಆಗಿ ಹೋಗುತ್ತೆ. ಟರ್ಬೋ ನೀವು ಸ್ಟಾರ್ಟಿಂಗ್ ಹೊಸ ಗಾಡಿ ತಗೊಂಡಾಗ ಫೀಲ್ ಕೊಡುತ್ತಲ್ಲ, ಅದೇ ತರ ಫುಲ್ ಕೊಡ್ತಾ ಇದೆ. ಹೌದು ಸರ್, ಇದನ್ನ ಕೆಲವರು ಸುಮಾರು ನನ್ನ ಕಸಿನ್ಸ್ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ, ಗಾಡಿ ಇಷ್ಟು ಓಡಿದೆ, ಎಷ್ಟು ಪಿಕಪ್ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಥ್ರಾಟಲ್ ರೆಸ್ಪಾನ್ಸು ಬರ್ತಾ ಬರ್ತಾ ಬೇರೆ ಗಾಡಿಗಳದ್ದು ನಿಮಗೆ ಒಂಥರ ಅಷ್ಟು ಮಜಾ ಕೊಡಲ್ಲ ಓಡಿಸ್ಬೇಕಾರೆ. ಬಟ್ ಇದ್ರಲ್ಲಿ ನೀವು ಯಾವುದೇ ಗೇರಲ್ಲಿ ತುಳಿದ್ರು ಟರ್ಬೋ ಓಪನ್ ಆದ್ಮೇಲೆ ಆ ಫೀಲ್ ನಿಮ್ಗೆ ಕೊಡ್ತಾ ಹೋಗುತ್ತೆ, ಒಂಥರ ನಿಮಗೆ ಎಳೆಯುತ್ತೆ. ಈಗ ನಾವು ಬೇರೆ ಯೂಟರ್ನ್ ತೊಗೊಂಡು ಬರೋಣ. ಸೊ ಗೈಸ್, ಲಿಟ್ರಲಿ 2 ಲಕ್ಷ ಓಡಿರೋ ಈ ಟಾಟಾ ನೆಕ್ಸಾನ್ ಸಕ್ಕದಾಗಿದೆ ನನ್ನ ಪ್ರಕಾರ. ಸೊ ಲಿಟ್ರಲಿ ಗೈಸ್, ನನಗೆ ಒಂಥರ ಗೊತ್ತೇ ಆಗ್ತಾ ಇಲ್ಲ ಇಷ್ಟು ಲಕ್ಷ ಓಡಿದೆ ಅಂತ, ಅಷ್ಟು ಸ್ಮೂತಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಕಾರ್ನ. ಹ್ಯಾಟ್ಸ್ ಆಫ್ ಟು ಯು ಸರ್. ಈಗ ನೋಡಿ 4th ಗೇರಲ್ಲಿ ಇದ್ದೀನಿ, ಫುಲ್ ಮಾಡಿದ್ರೆ ಎಷ್ಟು ಬೇಗ ಇಳಿತಾ ಇದೆ. ಇನ್ನೂ 1 ಲಕ್ಷ ಓಡುತ್ತೆ ಅಂತ ಅನ್ಕೊಂಡಿದ್ದೀನಿ ಈಸಿಯಾಗಿ ನಾನು. ಖಂಡಿತ ಸರ್, ಏನು ಶೋರೂಮ್ ಅವ್ರು ಅಡ್ವೈಸ್ ಮಾಡ್ತಾರಲ್ಲ ಸರ್, ಪ್ರತಿಯೊಂದನ್ನ ಅವ್ರು ಹೇಳಿದ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಒಂದಲ್ಲ ಸರ್, ನೀವು 1 ಲಕ್ಷ ಹೇಳ್ತೀರ, ನನ್ನ ಲೆಕ್ಕಾಚಾರದಲ್ಲಿ 2 ಲಕ್ಷ ಓಡಿಸ್ತಾರೆ ಪೆಟ್ರೋಲ್ ಗಾಡಿ. ಸೀರಿಯಸ್ಲಿ 2 ಲಕ್ಷ ಓಡಿದೆ ಅಂತ ಅನಿಸ್ತಾನೆ ಇಲ್ಲ ನೋಡಿ. ಈಗ ಬ್ರೇಕಿಂಗ್ ಅಷ್ಟೇ ಸ್ಮೂತ್ ಸರ್. ಈಗ ಕಾರ್ 2 ಲಕ್ಷ ಓಡಿದೆ ಅಂದರೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಎಸ್ಪೆಷಲಿ ನಮ್ಮ ಆಡಿಯನ್ಸ್ಗಂತೂ ಇನ್ನೂ ಒಂಥರ ಶಾಕಲ್ಲಿ ಇರ್ತಾರೆ, ಯಾಕಂದರೆ ಇಷ್ಟು ಲಕ್ಷ ಓಡಿರೋ ಗಾಡಿ ನಾನೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಓಕೆ, ಬೇರೆ ಕಡೆ ಇರ್ಬೋದು, ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಈ ವಿಡಿಯೋ ನೋಡ್ತಾ ಇರೋರು ಎಷ್ಟೋ ಜನ ಹತ್ರ ಟಾಟಾ ಕಾರ್ಗಳಿರುತ್ತೆ, ಎಸ್ಪೆಷಲಿ ನೆಕ್ಸಾನ್ ಡೀಸೆಲೇ ಇರುತ್ತೆ. ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ, ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಸರ್? ಬಾಡಿನಲ್ಲಿ ಸರ್ ಚೆನ್ನಾಗಿ ನೋಡ್ಕೊಂಡ್ರೆ ಈ ಗಾಡಿ ಹಿಂಗೆ 2 ಲಕ್ಷ ಹೊಡಿಯಲ್ಲ ಅದೇ ರೀತಿ ಇರುತ್ತೆ. ಅದಕ್ಕೇನು ಅಂದರೆ ಕಂಪ್ಲೀಟ್ಲಿ ಶೋರೂಮ್ ಒಂದು ಶೆಡ್ಯೂಲ್ ಇದೆ. ಶೆಡ್ಯೂಲ್ ಅಂದರೆ ನಾವು 1 ಇಯರ್ ಅಥವಾ ಇಂಟರ್ವಲ್ಸ್ ಏನೋ ಇರೋದಿಲ್ಲ ಸರ್ವಿಸ್ 10,000 ಕಿಲೋಮೀಟರ್. ಹೌದು, ಚೆನ್ನಾಗಿ ಸರ್ವಿಸ್ ಮಾಡ್ಕೊಂಡು ಬಂದರೆ ಕಂಪ್ಲೀಟ್ಲಿ ಗಾಡಿ ಸೂಪರ್. ಅಂದರೆ ನೀವೇನು ಹೇಳ್ತಾ ಇದ್ದೀರಾ, ಈಗ 1 ಇಯರ್ ಅವ್ರು 10,000 ಕಿಲೋಮೀಟರ್ಸ್ ಏನು ಶೋರೂಮ್ ಅವ್ರು ಲಿಮಿಟ್ ಕೊಟ್ಟಿರ್ತಾರೆ, ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ನೀವು ಇದೇ ಥರ 2 ಲಕ್ಷ ಅಲ್ಲ ಇನ್ನೂ ಜಾಸ್ತಿ ಓಡಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸರ್ ಸೂಪರ್, ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ವ್ಯಾಲ್ಯೂಬಲ್ ಟೈಮ್ನ ಹೇಳಿದ್ದಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ ಗೈಸ್, ಬಾಯ್.